ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮನವರು ನಿಧನರಾಗಿದ್ದಾರೆ. ಈಗ ಏನು ಅವರ ಅಂತಿಮ ದರ್ಶನ ಹೊಳೆನರಸೀಪುರದ ರೇವಣ್ಣನವರ ನಿವಾಸದಲ್ಲಿ ನಡೀತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಅಂದರೆ ಸಹಸ್ರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು, ಕಾರ್ಯಕರ್ತರು ಎಲ್ಲ ಬಂದು ದರ್ಶನ ಪಡಿತಾ ಇದ್ದಾರೆ. ಅವರ ಸಂಬಂಧಿಕರು ನಮ್ಮೊಂದಿಗೆ ಮಾತನಾಡಲಿಕ್ಕೆ ಇದ್ದಾರೆ. ಸರ್, ಏನು ಹೇಳ್ತೀರಾ ಚೆನ್ನಮ್ಮನವರ ನಿಧನದ ಬಗ್ಗೆ? ತಮಗೆ ಏನು ಅನಿಸುತ್ತೆ? ಏನು ನಾ ಏನು ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಚೆನ್ನಮ್ಮನವ್ರು ನನ್ನ ಸಣ್ಣದಿಂದ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು. ನಾನು MBBS MS ಈ ಲೆವೆಲ್ಗೆ ಬರೋಕ್ಕೆ ಅವರೇ ಕಾರಣ ಆಗಿದ್ರು ನನಗೆ. ಇಲ್ಲಿ ತನಕ ನಾನು ಸಣ್ಣ ಹುಡುಗನಿಂದನೂ ನಾನು ಅವ್ರ ಜೊತೆಯಲ್ಲೇ ನಮ್ಮ ಊರಿಗೆ ಬಂದಾಗೆಲ್ಲ ನಮ್ಮ ಮನೆಗೆ ಬರೋರು, ಮನೆಯಲ್ಲೆಲ್ಲ ಅವ್ರ ಜೊತೆ ಆನಂದ್ ಹಿಂಗೆ ಮಾಡು ಅಂತೆಲ್ಲ ತುಂಬ ಹೇಳ್ತಾಯಿದ್ರು. ಈ ಥರ ದೇವ್ರು ಬಿಟ್ರೆ ನೆಕ್ಸ್ಟು ದಿವಸ ಕೈ ಮುಗಿತಾ ಇದ್ದಿದ್ದು ಚೆನ್ನಮ್ಮನವ್ರಿಗೇ. ಯಾಕಂದರೆ ನಮ್ಮ ಫ್ಯಾಮಿಲಿಗೂ ಅಷ್ಟೇ ಆಧಾರ ಸ್ತಂಭವಾಗಿದ್ದರು. ಮೇಡಮ್, ತಾವೇನಾದ್ರು ಹೇಳ್ತೀರಾ ಅವ್ರ ಬಗ್ಗೆ? ಏನಾದ್ರು ಹೇಳಿ. ಹೌದು, ನನ್ನನ್ನು ಮದುವೆ ಒಪ್ಪಿಸಿದ್ದೆ ಅವರು ನೋಡಿದ್ದು ಬರೀ ಓದಿದ್ದು. ಹುಡುಗಿ MS ಮಾಡಿದ್ದಾಳೆ, IITಯಲ್ಲಿ ಓದಿದ್ದಾರೆ ಅಂದ್ಬಿಟ್ಟು ತುಂಬಾ ಇಷ್ಟ ನನಗೆ ಅವರು. ಅಂದರೆ ಓದೋದಕ್ಕೆ ತುಂಬ ಬೆಲೆ ಕೊಟ್ಟರು, ನಮಗೆ ತುಂಬ ವ್ಯಾಲ್ಯೂ ಕೊಟ್ಟರು. ನಮಗೆ ಓದೋದು ಅಂದರೆ ಅವ್ರಿಗೆ ಇಷ್ಟ. ಅವರು ಯಾವಾಗಲೂ ಅದಕ್ಕೇ ಏನು ಕೆಲಸ, ಹೇಗೆ ಮಾಡ್ತಾ ಇದೆಯಾ, ಪ್ರಮೋಷನ್ ಸಿಗ್ತಾ. ಆಮೇಲೆ ಅವರು ಒಂದು ಮಾದರಿ ಹೆಣ್ಣು. ಅವ್ರನ್ನ ನೋಡ್ಬಿಟ್ಟು ನನಗೂ ತುಂಬ ಅನಿಸ್ತಾ ಇದೆ ಅವ್ರ ಥರನೇ ಏನೋ ಒಂದು ಗಂಡ ಹೆಂಡತಿ ಹೇಗಿರಬೇಕು ಅನ್ನೋದು ಅವರಿಂದ ಕಲಿಬೇಕು. ನನಗೆ ಅವ್ರು ರೋಲ್ ಮಾಡಲ್. ಇವತ್ತು ತುಂಬ ಬೇಜಾರಾಗುತ್ತೆ. ಬಟ್ ಮೀನ್ ವೈಲ್ ಅಂತ ಹೆಣ್ಣನ್ನು ಈ ರಾಜ್ಯಕ್ಕೆ, ದೇಶಕ್ಕೆ ಕೊಟ್ಟಿದ್ದು ತುಂಬ ಸಂತೋಷ ಅನಿಸುತ್ತೆ. ತಾವು ತುಂಬ ಗದ್ಗದಿತರಾದ್ರಿ ಅವ್ರ ಹೆಸರು ಹೇಳಿದ ತಕ್ಷಣ. ಏನು, ಯಾಕೆ? ಅಂದರೆ ನಾನು ಅಷ್ಟು ದೇವ್ರನ್ನ ಬಿಟ್ಟರೆ ನೆಕ್ಸ್ಟು ಪ್ರೀತಿ ಮಾಡಿದ್ರೆ ನಾನು ಚೆನ್ನಮ್ಮನವ್ರನ್ನ. ಯಾಕೆಂತಂದರೆ ಆ ಥರ ಮನೋಭಾವ ಇರೋದು, ಆ ಥರ ಅವ್ರಿಗೆ ತುಂಬ ಹೆಲ್ಪಿಂಗ್ ನೇಚರು. ನಾನು ಯಾವಾಗ ಮನೆಗೆ ಹೋದರೂ, ನಾನು MBBS ಮಾಡ್ಬೇಕಾದ್ರೆ ಎವ್ರಿ ಸಂಡೇ ನಾನು ಅವ್ರ ಮನೆಗೆ ಹೋಗಲೇಬೇಕು. ಯಾಕೆಂತಂದರೆ ನನಗೆ ನಮ್ಮದು ಬಂದು ಹೊಳೆನರಸೀಪುರದಲ್ಲಿದ್ದರು ನಮ್ಮ ಅಪ್ಪ ಅಮ್ಮ ಎಲ್ಲ. ಬಟ್ ಅವ್ರ ಮನೆಗೆ ಹೋಗೋದು ಸಂಡೇ ನಾನು ಅಲ್ಲಿ ಹೋಗ್ಲೇಬೇಕು. ಹೋಗಲಿಲ್ಲ ಅಂದ್ರೆ ಒಂದು ಫೋನ್ ಅಂತೂ ಬಂದಿರೋದು. ಹೋಗಿ ಊಟ ಮಾಡ್ತೀವಿ, ಹೆಂಗೆ ಓದ್ತಿದ್ಯಾ, ಅದೆಲ್ಲ ಕೇಳ್ತಾಯಿದ್ರು. ಸೊ ಈ ಥರ ಎಲ್ಲ ಇದ್ದಾಗ ನಮ್ಮ ಮನೆಗೂ ತುಂಬ ಆಧಾರ ಸ್ತಂಭವಾಗಿ, ಅಂದರೆ ಸಪೋರ್ಟ್ ಮಾಡೋರು ನಮಗೆಲ್ಲ. ನಾವೆಲ್ಲ ಅವ್ರಿಗೆ ತುಂಬ ಎಜುಕೇಷನ್ ಅಂತ ಅಂದರೆ ನೀನು ಓದಬೇಕು, ಚೆನ್ನಾಗಿರ್ಬೇಕು, ಚೆನ್ನಾಗಿ ಮಾಡಬೇಕು, ನೀವೆಲ್ಲರೂ ಚೆನ್ನಾಗಿ ಬರಬೇಕು, ನೀವು ಸಣ್ಣ ಇದರಿಂದ ಬಂದಿದ್ದೀರಾ, ಕಷ್ಟಪಟ್ಟು ಈ ಲೆವೆಲ್ಗೆಲ್ಲ ಬಂದಿದ್ದೀರಾ. ಎವ್ರಿ ಟೈಮ್ ಏನೇ ಮಾಡಿದ್ರು ತುಂಬ ಸಪೋರ್ಟ್ ಮಾಡಿ ಹೇಳ್ತಾಯಿದ್ರು. ಅದರಿಂದ ಅವರು ಹೆಸರು ಹೇಳಿದ್ರೆ ನಂಗೆ ತಡೆಯೋಕ್ಕೆ ಆಗ್ತಾಯಿಲ್ಲ. ಅವರು ನಾವು ಕಳ್ಕೊಂಡಿದ್ದೀವಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ. ಇದು ಏನು ಚೆನ್ನಮ್ಮನವರ ಸಂಬಂಧಿಕರು ಯಾವ ರೀತಿ ಚೆನ್ನಮ್ಮನವರು ಹಿಂಬದಿಯಿಂದ ಕೆಲಸ ಮಾಡಿದ್ದಾರೆ, ಈ ರೀತಿಯ ವೈದ್ಯರನ್ನು ಕೂಡ ಅವರು ಸಹಾಯ ಮಾಡ್ತಾ ಇದ್ರು. ಇದು ಚೆನ್ನಮ್ಮನವರ ಒಂದು ಹೆಗ್ಗಳಿಕೆ ಅಂತಲೇ ಹೇಳ್ಬೋದು. ಹಾಸನದಿಂದ ನ್ಯೂಸ್ ಫಸ್ಟ್ಗಾಗಿ ಸಮೀರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.